ಯಾವ ರಾಶಿಯವರು ಯಾವ ಪರಿಹಾರ ಪಾಲಿಸಿದರೆ, ಯಾವ ನಿಯಮ ಅನುಸರಿಸಿದರೆ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸು, ಶ್ರೀಮಂತಿಕೆ ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕಳೆದ ವಿಡಿಯೋದಲ್ಲಿ ಮೇಷ, ವೃಷಭ, ಮಿಥುನ ರಾಶಿಯ ಪರಿಹಾರಗಳ ಬಗ್ಗೆ ತಿಳಿದಿದ್ದೀರಿ. ಇಂದಿನ ವಿಡಿಯೋದಲ್ಲಿ ಕಟಕ, ಸಿಂಹ, ಕನ್ಯಾ ರಾಶಿಯ ವಿಶೇಷ ಪರಿಹಾರಗಳನ್ನು ತಿಳಿಯೋಣ. ಕಟಕ ರಾಶಿಯ ಪರಿಹಾರಗಳು: ನದಿಯನ್ನು ದಾಟುವಾಗ ಅದರಲ್ಲಿ ತಾಮ್ರದ ನಾಣ್ಯವನ್ನು ಹಾಕಬೇಕು, ದುರ್ಗಾ ಪಾರಾಯಣ ಮಾಡಬೇಕು ಮತ್ತು ಕನ್ಯಾದಾನದಲ್ಲಿ ಪದಾರ್ಥಗಳನ್ನು ನೀಡಬೇಕು. ತಾಯಿಯಿಂದ ಬೆಳ್ಳಿ, ಅಕ್ಕಿಯನ್ನು ಪಡೆದು ಬಳಿಯಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಮಲಗುವ ಮಂಚಕ್ಕೆ ತಾಮ್ರದ ತುಂಡನ್ನು ಅಂಟಿಸಬೇಕು. 24 ವರ್ಷದವರೆಗೆ ಸೇವಕಿ ಅಥವಾ ಹಸುವನ್ನು ಇಟ್ಟುಕೊಳ್ಳಬೇಕು. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಮತ್ತು ನೀರನ್ನು ಸೇವಿಸಬೇಕು. ಗೋಧಿ, ಬೆಲ್ಲ ಮತ್ತು ತಾಮ್ರವನ್ನು ದಾನ ನೀಡಬೇಕು. ಶ್ವೇತ ಪದಾರ್ಥಗಳಿಂದ ಸಿದ್ಧಪಡಿಸಿದ ವಸ್ತುಗಳ ವ್ಯಾಪಾರ ಮಾಡಬಾರದು, ಅಂದರೆ ಬಿಳಿ ಬಣ್ಣಗಳಿಂದ ತಯಾರು ಮಾಡಿದ ವಸ್ತುಗಳ ವ್ಯಾಪಾರ ಮಾಡಬಾರದು. ತಾಯಿಯ ಸಲಹೆಯನ್ನು ಮರೆಯದೆ ಪಾಲನೆ ಮಾಡಬೇಕು. ಸೂರ್ಯನಿಗೆ ಸಂಬಂಧಿಸಿದ ಪದಾರ್ಥಗಳನ್ನು ದೇವಾಲಯದಲ್ಲಿ ನೀಡಬೇಕು. ಧಾರ್ಮಿಕ ಕೃತ್ಯಗಳಿಗೆ ಸದಾ ಕಾರ್ಯರೂಪ ನೀಡಬೇಕು. ತೀರ್ಥಯಾತ್ರೆ ಮಾಡುವವರನ್ನು ಎಂದಿಗೂ ತಡೆಯಬಾರದು. ತಮ್ಮ ರಹಸ್ಯವನ್ನು ಯಾರಿಗೂ ತಿಳಿಸಬಾರದು. ಮನೆಯಲ್ಲಿ ಮೊಲಗಳನ್ನು ಸಾಕಬಾರದು. ಸಾರ್ವಜನಿಕರಿಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಬೇಕು. ಸದಾಚಾರ ಪಾಲಿಸಬೇಕು. 27 ವರ್ಷಕ್ಕಿಂತ ಮುಂಚೆ ವಿವಾಹವಾಗಬಾರದು. ದೇವಾಲಯಗಳಿಗೆ ಬರಿಗಾಲಿನಲ್ಲಿ ಹೋಗಬೇಕು. ಜಾತಕರು ವೈದ್ಯರಾಗಿದ್ದರೆ ರೋಗಿಗಳಿಗೆ ಉಚಿತವಾಗಿ ಔಷಧ ನೀಡಬೇಕು. ಸಿಂಹ ರಾಶಿಯ ಪರಿಹಾರಗಳು: ಮನೆಯ ಅಂತಿಮ ಹಾಗೂ ಎಡಭಾಗದಲ್ಲಿರುವ ಕೋಣೆಯನ್ನು ಕತ್ತಲಾಗಿರಿಸಬೇಕು. ಪುಕ್ಕಟೆಯಾಗಿ ಯಾವುದೇ ಪದಾರ್ಥಗಳನ್ನು ಪಡೆಯಬಾರದು. ಅಕ್ರೋಟ್ ಅಥವಾ ತೆಂಗಿನ ಎಣ್ಣೆಯನ್ನು ದೇವಾಲಯದಲ್ಲಿ ನೀಡಬೇಕು. ತಾಯಿ ಮತ್ತು ಅಜ್ಜಿಯ ಆಶೀರ್ವಾದ ಸದಾ ಪಡೆಯಬೇಕು. ಅಂಧ ಮನುಷ್ಯನಿಗೆ ಭೋಜನ ಮಾಡಿಸಬೇಕು, ಅಂದರೆ ಕಣ್ಣು ಕಾಣದ ವ್ಯಕ್ತಿಗಳ ಸೇವೆ ಮಾಡಬೇಕು. ಮದ್ಯ ಮಾಂಸಾದಿಗಳ ಸೇವನೆ ಮಾಡಬಾರದು. ತಾಮ್ರದ ನಾಣ್ಯವನ್ನು ಕಾಕಿ ವರ್ಣದ ದಾರದ ಸಹಾಯದಿಂದ ಧರಿಸಬೇಕು. ಸದಾ ಸತ್ಯವನ್ನು ನುಡಿಯಬೇಕು. ಯಾರಿಗೂ ಕೆಟ್ಟದ್ದನ್ನು ಉಂಟು ಮಾಡಬಾರದು. ನೀಡಿದ ವಚನ ಪಾಲಿಸಬೇಕು. ಯಾರಿಗಾದರೂ ಮಾತನ್ನು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಲೇಬೇಕು. ವೈದಿಕ ಮತ್ತು ಸದಾಚಾರದ ನಿಯಮಗಳನ್ನು ಪಾಲಿಸಬೇಕು. ಕೆಂಪು ಮಂಗಗಳಿಗೆ ಬೆಲ್ಲ, ಗೋಧಿಯಿಂದ ಸಿದ್ಧಪಡಿಸಿದ ಆಹಾರ ನೀಡಬೇಕು. ಸದಾ ಬೆಳ್ಳಿಯನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡಿರಬೇಕು. ಬೆಳ್ಳಿಯ ಚೌಕಾಕಾರದ ತುಂಡನ್ನು ಭೂಮಿಯಲ್ಲಿ ಹೂಳಿಡಬೇಕು. ಇದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ. ರಾತ್ರಿ ಸಮಯ ಅಡಿಗೆ ಒಲೆಯನ್ನು ಹಾಲಿನ ಸಹಾಯದಿಂದ ಆರಿಸಬೇಕು. ಕೊಂಬು ಇರದ ಹಸುವಿಗೆ ಆಹಾರ ನೀಡಬೇಕು. ಸಿಹಿ ತಿಂಡಿ ಸೇವಿಸಿದ ನಂತರವೇ ಶುಭಕಾರ ಪ್ರಾರಂಭಿಸಬೇಕು. ರಾತ್ರಿ ಸಮಯ ಬೆಂಕಿಯಲ್ಲಿ ರೊಟ್ಟಿಯನ್ನು ಹಾಕಬೇಕು. ಇನ್ನು ಕೊನೆಯದಾಗಿ ಕನ್ಯಾ ರಾಶಿಯ ಪರಿಹಾರಗಳು: ಪುತ್ರಿಗೆ ತಾಯಿಯಂತೆಯೇ ಪ್ರೇಮ, ಸ್ನೇಹ ನೀಡಬೇಕು. ಪಚ್ಚೆ ಧರಿಸಬೇಕು. ಮಗಳಿಗೆ ಬೆಳ್ಳಿಯ ಮೂಗುಬೊಟ್ಟನ್ನು ನೀಡಬೇಕು. ಬೆಳ್ಳಿಯ ಉಂಗುರ ಧರಿಸಬೇಕು. ಹಸಿರು ವರ್ಣದ ಕರವಸ್ತ್ರ ಬಳಿಯಲ್ಲಿ ಇಟ್ಟುಕೊಳ್ಳಬೇಕು. ಕಂದು ವರ್ಣದ ನಾಯಿಯನ್ನು ಸಾಕಬೇಕು. ದುರ್ಗಾ ಸಪ್ತಶತಿಯ ಪಠನೆ ಮಾಡಬೇಕು. ಚಿಕ್ಕ ವಯಸ್ಸಿನ ಕನ್ಯೆಯರ ಆಶೀರ್ವಾದ ಪಡೆಯಬೇಕು. ವಚನ ಪಾಲನೆ ಮಾಡಬೇಕು. ಅಪಶಬ್ದ ನುಡಿಯಬಾರದು. ಕೋಪ ಮಾಡಿಕೊಳ್ಳಬಾರದು. ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡ ಬೆಳೆಸಬಾರದು. ಬುಧವಾರದಂದು ಉಪವಾಸ ಮಾಡಬೇಕು. ಹಸಿರು ವರ್ಣದ ಪದಾರ್ಥಗಳನ್ನು ನದಿಯಲ್ಲಿ ಪ್ರವಹಿಸಿ ಬಿಡಬೇಕು. ಶನಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಸದಾ ಮಾಡಬೇಕು. ಈ ಪರಿಹಾರಗಳನ್ನು ಪಾಲಿಸಿದರೆ ಕಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತದೆ. ದೇವರ ಅನುಗ್ರಹದೊಂದಿಗೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಪಡೆಯಬಹುದು. ಮುಂದಿನ ವಿಡಿಯೋದಲ್ಲಿ ತುಲಾ, ವೃಶ್ಚಿಕ, ಧನಸ್ಸು ರಾಶಿಯ ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.